ಇವತ್ತು ನಾನೇನು ಕಲ್ತ್ಕೊಂಡಿದ್ದೀನೋ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಐ ಟಾಕ್ ಟು ಯು will be based on my practical experience, and I will touch upon all this in keeping with the contours or the parameters within which you have to function. ಅದು ಹೇಳಾದ್ಮೇಲೆ ಎಷ್ಟು ಜನಕ್ಕೆ ಬ್ರಾಂಚ್ ಮ್ಯಾನೇಜರಾಗಿ ಕೆಲಸ ಮಾಡೋಕ್ಕೆ ಇಷ್ಟ ಆಗ್ತಾ ಇದೆ? ಎಷ್ಟು ಜನ ಖುಷಿಯಿಂದ ಇದ್ದೀರಿ? ಒಬ್ಬರೇ ಒಬ್ಬರು ಇಲ್ಲ. 10 ಜನ ಬ್ಯಾಂಕರ್ಸ್ನ ನೀವು ಕೇಳಿ 8 ಜನ ಹೇಳ್ತಾರೆ ನಮ್ಗೆ ಇಷ್ಟ ಇಲ್ಲ, ಬಲವಂತವಾಗಿ ಬ್ರಾಂಚ್ ಮ್ಯಾನೇಜರ್ ಮಾಡಿದ್ದಾರೆ ಅಂತ. ಬಟ್ ಇವತ್ತಿನ ಸೆಷನ್ ಆದಮೇಲೆ ಬಹುಶಃ ಆ ವಿಚಾರಧಾರೆನ ಬದಲಾಯಿಸ್ಕೊಳ್ಳೋ ಪ್ರಯತ್ನ ನಿಮ್ಮಲ್ಲಿ ಉಂಟು ಮಾಡೋ ಒಂದು ಆಸೆ ನನ್ನಲ್ಲಿದೆ. ಮೊದಲನೇದು, ಬ್ರಾಂಚ್ ಮ್ಯಾನೇಜರ್ ಅಂದ ತಕ್ಷಣ ನೀವು ಸರ್ವ ಸ್ವತಂತ್ರರು, ನಿಮ್ಮ ಪರಿಮಿತಿಯೊಳಗೆ ಏನು ಬೇಕಾದರೂ ಮಾಡಬಲ್ಲ, ಅಂದರೆ ಚೌಕಟ್ಟೊಳಗೆ ಒಂದು ಲಿಬರ್ಟಿ ಅಥವಾ ಫ್ರೀಡಮ್ ಇಟ್ಕೊಂಡಿರೋ ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದರಲ್ಲಿ ಏನು ಹೇಳಕ್ಕೆ ಬಂತೆ ಅಂದರೆ, ಯು ಕಮ್ ಟು ಓನ್ ದ ಬ್ಯಾಂಕ್ ಇಫ್ ಯು ಆರ್ ಎ ಬ್ರಾಂಚ್ ಮ್ಯಾನೇಜರ್. ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. ನೀವು ನಿಮ್ಮ ಬ್ಯಾಂಕಿನ ಇತರೆ ಶಾಖೆಗಳನ್ನ, ಹೆಡ್ ಆಫೀಸ್ನ, ಬೇರೆ ಯಾವುದೋ ಕಂಟ್ರೋಲಿಂಗ್ ಆಫೀಸ್ನಾಗಲಿ ಅದನ್ನೆಲ್ಲ ಮರೆತುಬಿಟ್ಟು ಬರೀ ಈ ಬ್ಯಾಂಕಲ್ಲಿ ನಂದೊಂದೇ ಬ್ರ್ಯಾಂಚು, ನನ್ನಿಂದಲೇ ಎಲ್ಲ ಅನ್ನೋ ಒಂದು ಮನೋಭಾವ ತಗೊಂಡು ನಡೆಸಿದ್ರೆ ಯು ವಿಲ್ ಕಮ್ ಟು ಎಂಜಾಯ್ ಯುವರ್ ರೋಲ್. ಫಸ್ಟ್ ಪಾಯಿಂಟ್. ಸೆಕೆಂಡ್, ಐ ವಾಂಟ್ ಯು ಟು ಐಡೆಂಟಿಫೈ the nobility of the job. What is the business of banking? Section 5 Banking Regulation Act ಏನು ಹೇಳುತ್ತೆ? ನೀವೆಲ್ಲ ಕಲ್ತ್ಕೊಂಡಿರ್ತೀರ. ಯಾರಾದರೂ ಹೇಳಿ, what is the definition of banking? Accepting for the purpose of lending. Very good. ಏನು ಅಕ್ಸೆಪ್ಟ್ ಮಾಡ್ಕೋತೀರಿ? ಅದು ಏನದು ಡೆಪಾಸಿಟ್ಸು? ಯಾರ್ದದು? ಅದನ್ನು ಯಾರಿಗೆ ಕೊಡ್ತೀರಾ? ಪಬ್ಲಿಕ್. ಸೊ ದೇರ್ ಫಾರ್ ಪ್ಲೀಸ್ ಕೀಪ್ ಇನ್ ಮೈಂಡ್, ಬ್ಯಾಂಕಿಂಗ್ ಈಸ್ ಎ ಪೀಪಲ್ ಸೆಂಟ್ರಿಕ್ ಬಿಸ್ನೆಸ್. ಇಟ್ ಈಸ್ ಎ ಬಿಸ್ನೆಸ್ ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಆ್ಯಂಡ್ ಬೈ ದ ಪೀಪಲ್. ಇಫ್ ಬ್ಯಾಂಕಿಂಗ್ ಈಸ್ ನಾಟ್ ಅಬೌಟ್ ಪೀಪಲ್, ಇಟ್ ಈಸ್ ನಾಟ್ ಅಬೌಟ್ ಎನಿಥಿಂಗ್ ಎಲ್ಸ್. ಜನ ನಿಮ್ಮಲ್ಲಿ ಯಾಕೆ ಡೆಪಾಸಿಟ್ಸ್ ಇಡ್ತಾರೆ? ಟ್ರಸ್ಟ್, ಸರ್ವಿಸ್, ನಂಬಿಕೆ. ಕರೆಕ್ಟ್. ಆದರೆ ಅದ್ರ ಜೊತೆಗೆ ತಕ್ಷಣ ಒಂದು ಹೊಣೆಗಾರಿಕೆ ಬಂದ್ಬಿಡುತ್ತೆ, ಒಂದು ದೊಡ್ಡ ರೆಸ್ಪಾನ್ಸಿಬಲ್ ಬರುತ್ತೆ. ಏನು ರೆಸ್ಪಾನ್ಸಿಬಿಲಿಟಿ ಅದು? ಯಾವುದೇ ಕಾರಣಕ್ಕೂ ಈ ನಂಬಿಕೆನ, ಈ ಟ್ರಸ್ಟ್ನ ಚ್ಯುತಿ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಒಬ್ಬ ಬ್ರಾಂಚ್ ಮ್ಯಾನೇಜರ್ನ ಬಹುಮುಖ್ಯ ಹೊಣೆಗಾರಿಕೆ ಇದೆ. ಅಂಡರ್ ಎನಿ ಸರ್ಕಮ್ಸ್ಟಾನ್ಸ್ you should not allow the trust of the public at large that they have placed in you to be breached. ಅದು ದೊಡ್ಡ ದ್ರೋಹ ಆಗುತ್ತೆ, ನಂಬಿಕೆಯ ದ್ರೋಹ ಆಗುತ್ತೆ. ಸೊ ದ ರೋಲ್ ಆಫ್ ಎ ಬ್ರಾಂಚ್ ಮ್ಯಾನೇಜರ್ ಬಿಗಿನ್ಸ್ ಫ್ರಮ್ ದೇರ್. ಅಂಡರ್ ಎನಿ ಸರ್ಕಮ್ಸ್ಟಾನ್ಸ್ that I will uphold the trust and the belief of the general public in me. First point. Second, ನಾವು ಹಣ ಕೊಡೋದು ಕಂಡವ್ರ ಹಣ. ಅಂದರೆ ಡೆಪಾಸಿಟ್ಸ್ ಅನ್ನೋದು ಡೆಪಾಸಿಟ್ ಅಂತ ತಿಳ್ಕೊಬೇಡಿ. ಡೆಪಾಸಿಟ್ ಅನ್ನೋದನ್ನ ಒಂದು ಸಾಲ ಅಂತ ತಿಳ್ಕೊಳ್ಳಿ. ನೀವು ಜನರು ನಿಮಗೆ ಕೊಟ್ಟಿರೋ ಸಾಲ. ಸೊ ಇನ್ಸ್ಟೆಡ್ ಆಫ್ ಟಾಕಿಂಗ್ ಅಬೌಟ್ ಅಕ್ಸೆಪ್ಟೆನ್ಸ್, ರಿಮೂವ್ ದ ವರ್ಡ್ ಅಕ್ಸೆಪ್ಟೆನ್ಸ್, ಪುಟ್ ದ ವರ್ಡ್ ಬಾರೋಯಿಂಗ್ ದೇರ್. ನವ್ ಯು ಪ್ಲೀಸ್ ಟೆಲ್ ಮೀ, ವಾಟ್ ಈಸ್ ದ ರಿಫೈನ್ಡ್ ಡೆಫಿನೇಷನ್ ಆಫ್ ಬ್ಯಾಂಕಿಂಗ್? Borrowing for the purpose of lending. That is why
A banker is called as a financial intermediary. The business of banking is one of financial intermediation. We are not manufacturers of money. We are not creators of money. We are purveyors of money. ಡಿಸ್ಟ್ರಿಬ್ಯೂಟ್ ಮಾಡೋದೇ ನಮ್ಮ ಕೆಲಸ. ಜನರಿಂದ ಹಣ ಪಡ್ಕೊತೀವಿ, ಆ ಹಣನ ತಿರ್ಗಾ ವಾಪಸ್ಸು ಜನಗಳಿಗೆ ಕೊಡ್ತೀವಿ. ಅಂದರೆ ದಾಸರು ಹೇಳಿದಾಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಅದು ಆಗುತ್ತೋ ಇಲ್ವೋ ಅನ್ನೋ ಜವಾಬ್ದಾರಿ ಹೊಣೆಗಾರಿಕೆ ನಿಮ್ಮದು. ಅದು ನೀವು ಚಾರ್ಜ್ ತಗೊಂಡಿರೋ ಶಾಖೆ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಯಾವುದೋ ಮೂಲೆ ಹಳ್ಳಿ ಗೊಂಪೆಯಲ್ಲಿರ್ಬೋದು ಅಥವಾ ದೊಡ್ಡ ಸಿಟಿಲಿರ್ಬೋದು. ಈ ತತ್ವ ಯಾವಾಗಲೂ ಅಪ್ಲೈ ಆಗುತ್ತೆ. ಐ ಟೇಕ್ ಫ್ರಮ್ ದ ಪಬ್ಲಿಕ್ ಇನ್ ಆರ್ಡರ್ ಟು ಗಿವ್ ಇಟ್ ಬ್ಯಾಕ್ ಟು ದ ಪಬ್ಲಿಕ್. ಒಂದು ತಿರ್ಗಾ ಬ್ಯಾಂಕಿಂಗ್ ಇಸ್ ಎ ಬಿಸ್ನೆಸ್, ಹೌದು ಅಲ್ವಾ? ಎಲ್ಲ ಬಿಸ್ನೆಸ್ಗೂ ರಾ ಮೆಟೀರಿಯಲ್ ಇರುತ್ತೆ. ವಾಟ್ ಈಸ್ ದ ಬಿಸ್ನೆಸ್ ಫಾರ್ ಕ್ಯಾರಿಯಿಂಗ್ ಆನ್ ದ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್? ವಾಟ್ ಈಸ್ ದ ರಾ ಮೆಟೀರಿಯಲ್? ಮನಿ. ಹೂಸ್ ಮನಿ? Public money. There is no other business which has got the uniqueness of having public money as raw material. ಒಂದು ನಿಮಿಷ ಯೋಚನೆ ಮಾಡಿ ನೋಡಿ. And with this money, what can you do or what you can't do? ಈ ಹಣದಲ್ಲಿ ನೀವು ಏನು ಮಾಡಬಲ್ರಿ ಅಥವಾ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯು ಕ್ಯಾನ್ ಚೇಂಜ್ ದ ಲೈವ್ಸ್ ಆಫ್ ಆರ್ಡಿನರಿ ಪೀಪಲ್ ಅರೌಂಡ್ ಯು. ಸೊ ಎ ಬ್ರಾಂಚ್ ಮ್ಯಾನೇಜರ್ ಈಸ್ ಎ ಟ್ರೂ ಇಕನಾಮಿಕ್ ಸೋಲ್ಜರ್ ಫಾರ್ ದ ಕಂಟ್ರಿ. ನಮ್ಮ ದೇಶದ ಇಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿದಿರಿ. ಇಟ್ ಹ್ಯಾಸ್ ಬಿಕಮ್ ದ 5th largest and it is on the process of becoming the 4th largest economy in the world. Very soon it will become the 3rd largest also, having only US and China ahead of us. But apart from all this economic soundness, what is the reality on the ground? How many people are still outside the banking mainstream? What is the percentage of people included in the financial inclusion mission, which the government of India started way back in 2004, 2005. 20 ವರ್ಷ ಆಗೋಯ್ತು. ಇವತ್ತಿಗೂ ನಮ್ಮ ದೇಶದಲ್ಲಿ ಸುಮಾರು 50% ಜನಕ್ಕೆ ಬ್ಯಾಂಕಿಂಗ್ ಕ್ಷೇತ್ರದ ಯಾವುದೇ ಚಟುವಟಿಕೆಗಳಿಗೆ ಅವಕಾಶನೇ ಇಲ್ಲ. ದೇ ಆರ್ ನಾಟ್ ಇನ್ ಟು ದ ಮೇನ್ ಸ್ಟ್ರೀಮ್ ಆಫ್ ಬ್ಯಾಂಕಿಂಗ್. ಯುವರ್ ರೆಸ್ಪಾನ್ಸಿಬಿಲಿಟಿ ಈಸ್ ಟು ಇನ್ಕ್ಲೂಡ್ ದೆಮ್. The responsibility of a branch manager is one of inclusion. ದೊಡ್ಡವರು ಚಿಕ್ಕವರು, ಇವರು ಬಲವಂತರು, ಇವರು ಬಲಹೀನರು, ಇವರು ಆ ಸಮಾಜಕ್ಕೆ ಸೇರಿದವರು, ಈ ಸಮಾಜಕ್ಕೆ ಸೇರಿದವರು ಅನ್ನೋ ಯಾವುದೇ ಭೇದ ಭಾವ ಇಲ್ಲದರೆ ನನ್ನ ಜೊತೆ ಇರೋ ಸುತ್ತಮುತ್ತಲು ಜನ ಉದ್ಧಾರ ಮಾಡೋ ಒಂದು ವೃತ್ತಿ ಅಂದರೆ ಅದು ಬ್ಯಾಂಕಿಂಗ್ ವೃತ್ತಿ. ಯು ಹ್ಯಾವ್ ದ ಪವರ್ to transform the lives of people around you if you really want it. ಸೊ ಒಂದು ಕಿವಿ ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿರಿಯರು ಇದ್ದೀರಿ, ಬಟ್ ಮೋಸ್ಟ್ ಆಫ್ ಯು ಆರ್ ಯಂಗ್. ದೇರ್ ಈಸ್ ನೋ ಲೈಫ್ ಫಾರ್ ಎ ಬ್ಯಾಂಕರ್ ವಿತೌಟ್ ಎ ಕಸ್ಟಮರ್. ಅದೇ ದಿನದವರೆಗೂ ನೀವು ರಿಟೈರ್ ಆಗೋವರೆಗೂ, ಯಾವ ಕ್ಷಣದಲ್ಲಿ ಅಥವಾ ಯಾವ ದಿನದವರೆಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರ್ತೀರೋ ಅಲ್ಲಿವರೆಗೆ ಯಾವತ್ತಿಗೂ ಮನಗಾಣಬೇಕು, ದಿಸ್ ವಿಲ್ ಬಿ ಯುವರ್ ಶ್ರೀರಕ್ಷೆ. ದಿಸ್ ವಿಲ್ ಬಿ ದ ವೇ ಫಾರ್ವರ್ಡ್ ಫಾರ್ ಯು. ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ದೇರ್ ಈಸ್ ನೋ ಲೈಫ್ ಫಾರ್ ಎ ಬ್ಯಾಂಕರ್ ವಿತೌಟ್ ಎ ಕಸ್ಟಮರ್. ಸೊ ನಾನು ಗ್ರೌಂಡ್ ಸೆಟ್ ಮಾಡಿದೆ. ಹೊಣೆಗಾರಿಕೆ, ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಫಾರ್ಮಿಂಗ್ ದ ಪೀಪಲ್ ಅರೌಂಡ್ ಆ್ಯಂಡ್ ದೇರ್ ಫಾರ್ ಬಿಲ್ಡಿಂಗ್ ದ ಎಕಾನಮಿ. That can be done by a branch manager if he or she decides. ಡೆಲ್ಲಿಲೇ ಕೂತ್ಕೊಂಡು, ಬೆಂಗಳೂರಿನಲ್ಲೇ ಕೂತ್ಕೊಂಡು ಮಾಡಬೇಕು ಅನ್ನೋದು ಏನಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ಮಾಡ್ಬೋದು. ಅದು ದಿಸ್ ಇಸ್ ದ ಪವರ್ ಯು ಹ್ಯಾವ್ ಗಾಟ್ ಬೀಯಿಂಗ್ ಅಪಾಯಿಂಟೆಡ್ ಆಸ್ ಬ್ರಾಂಚ್ ಮ್ಯಾನೇಜರ್ಸ್. ಆ್ಯಂಡ್ ಐ ವಿಲ್ ಸ್ಪೀಕ್ ಟು ಯು ಅಬೌಟ್ ದ ಸ್ಟ್ರೆಂತ್ಸ್ ಆ್ಯಂಡ್ ದ ವೀಕ್ನೆಸಸ್ ಆಫ್ ದ ಆಪರ್ಚುನಿಟೀಸ್ ದಟ್ ಲೈ in any scenario with particular reference to cooperative.
ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಮರ್ಷಿಯಲ್ ಬ್ಯಾಂಕಿಂಗ್ ಆ್ಯಂಡ್ ಕೋಆಪರೇಟಿವ್ ಬ್ಯಾಂಕಿಂಗ್? ದಿಸ್ ನಾಟ್ ಮಚ್. ಇವಾಗ ಯೂನಿವರ್ಸಲ್ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಅಂತ ಬಂದಿದೆ. ಕಮರ್ಷಿಯಲ್ ಬ್ಯಾಂಕ್ಸ್ ಏನೇನು ಮಾಡ್ತಾರೋ ಅದೆಲ್ಲ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಕಾರ್ಕುನ್ ಸಾರ್ ಹೇಳ್ತಾ ಇದ್ರು ಸುಕೋ ಬ್ಯಾಂಕ್ ಅಂತ. ಸುಕೋ ಬ್ಯಾಂಕ್ ನನ್ನ ಸ್ನೇಹಿತರು ಮಸ್ಕಿ ಅವರು, ಮೋಹಿತ್ ಮಸ್ಕಿ ಅವರು, ಹಿ ಶೇರ್ಸ್ ವಿತ್ ಮೀ ವಾಟ್ ಹಿ ಡಸ್. ಲೇಟೆಸ್ಟ್ ಎಲ್ಲ ಟೆಕ್ನಾಲಜಿ ಡೆವಲಪ್ಮೆಂಟ್ಸು, ವಾಟ್ ಎ ಪ್ರೀಮಿಯರ್ ಮಲ್ಟಿನ್ಯಾಷನಲ್ ಬ್ಯಾಂಕ್ ಕ್ಯಾನ್ ಡೂ, ದೇರ್ ಆರ್ ಎಫರ್ಟ್ಸ್, ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಆರ್ ಶುಡ್ ಬಿ ಬ್ರಾಟ್ ಇನ್ ಟು ದಟ್ ಬ್ಯಾಂಕ್. ಹಾಗಾಗಿ ಯು ಆರ್ ನಾಟ್ ವೆರಿ ಡಿಫರೆಂಟ್ ಫ್ರಾಮ್ ದ ರೆಗ್ಯುಲರ್ ಕಮರ್ಷಿಯಲ್ ಬ್ಯಾಂಕ್ಸ್. ಆದರೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ನೀವು ಸಹಕಾರಿ ಕ್ಷೇತ್ರದಲ್ಲಿರೋದ್ರಿಂದ ಅದ್ರ ಮೂಲಭೂತ ಉದ್ದೇಶ ಜನರಿಗಾಗಿ ನಾವು, ಜನರಿಂದ ನಾವು ಅನ್ನೋ ಒಂದು ತತ್ವನ ಏನೋ ಮುಂದೆ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ಬಹಳ ಜವಾಬ್ದಾರಿಯುತವಾದ ಕೆಲಸವಾದ್ದರಿಂದ ಸ್ವಲ್ಪ ಡೂಸ್ ಆ್ಯಂಡ್ ಡೋಂಟ್ಸ್ ಐ ವುಡ್ ಲೈಕ್ ಟು ಶೇರ್ ವಿತ್ ಯು. Your responsibilities are two-folded. One is business development. The other one is consolidating the business. Business development ಬಗ್ಗೆ ಬಂದಾಗ ಹೇಗೆ ಅಂದರೆ ಹಾಗೆ ಮನಸ್ಸೋ ಇಚ್ಛೆ ಬಿಸ್ನೆಸ್ ಡೆವಲಪ್ ಮಾಡೋಕ್ಕಾಗಲ್ಲ, ಹೌದು ಅಲ್ವೋ? ಫಾರ್ ಎಕ್ಸಾಂಪಲ್, ನೀವು ಒಂದು ಮಾಡಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೇ ಬೀಟ್ ಮಾಡ್ಬೋದು ನೀವು. ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಏನಿಲ್ಲ, ಈ ಟ್ರೈನಿಂಗ್ ಮುಗಿದ್ಮೇಲೆ ನಿಮ್ಮ ಬ್ಯಾಂಕಿನ ಮುಂದೆ, ಶಾಖೆಗಳ ಮುಂದೆ ಒಂದು ಬ್ಯಾನರ್ ಹಾಕಬೇಕು. ಏನು ಬ್ಯಾನರ್ ಹಾಕ್ತೀರಾ? ಆಲ್ ಸ್ಮಗ್ಲರ್ಸ್, ಆಲ್ ಬ್ಲ್ಯಾಕ್ ಮಾರ್ಕೆಟಿಯರ್ಸ್, ಆಲ್ ಟೆರರಿಸ್ಟ್ ವೆಲ್ಕಮ್. ಅಷ್ಟೇ ಸರ್. ವಿದಿನ್ 3 days ಯು ವಿಲ್ ಔಟ್ಬಿಟ್ ಎನಿ ಬಿಗ್ ಕಮರ್ಷಿಯಲ್ ಬ್ಯಾಂಕ್. ಆದರೆ ಹಾಗೆ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಬ್ಯಾಂಕ್ಸ್ ಆರ್ ಕಿಂಗ್ ಪಿನ್ಸ್ ಟು ದ ಎಕಾನಮಿ. If the banking network is not kept sanctified. ಇವಾಗ ಈ ಆಪರೇಷನ್ ಥಿಯೇಟರ್ನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ, ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ದ ಆಪರೇಷನ್ ಇಸ್ ಕಂಡಕ್ಟೆಡ್? ಎವ್ರಿಥಿಂಗ್ ವಿಲ್ ಹ್ಯಾವ್ ಟು ಬಿ ಸ್ಟರೈಲ್, ಸ್ಯಾನಿಟೈಸ್ಡ್. ಇಲ್ಲದ್ರೆ ಏನಾಗುತ್ತೆ? ಇನ್ಫೆಕ್ಷನ್ಸ್ ಬಂದ್ಬಿಡುತ್ತೆ. ಹಾಗೇನೆ ದ ಬ್ಯಾಂಕಿಂಗ್ ಸಿಸ್ಟಮ್ ಮಸ್ಟ್ ಬಿ ಸ್ಟೆರೈಲ್, ಇಟ್ ಮಸ್ಟ್ ಬಿ ಸ್ಯಾನಿಟೈಸ್ಡ್. ಸೊ ಹಾಗಾಗಿ ಕೆಲವೊಂದು ನೀವೇನು ಮಾಡಬೇಕು ಅನ್ನೋದನ್ನು ಶುರು ಮಾಡೋಣ. ಅದಕ್ಕೆ ಮುಂಚೆ ಐ ವಾಂಟ್ ಯು ಟು ಸಿ ದಿಸ್ ಆ್ಯಂಡ್ ದೆನ್ ಕಾಮೆಂಟ್. ಜನ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಹೇಗೆ ನೀವು ಸಕ್ಸೀಡ್ ಆದ್ರಿ ಇದಕ್ಕೆ ಅಂತ. ಒಂದೇ ಸಣ್ಣ ಮಂತ್ರ, ವಾಟ್ ಯು ಫೌಂಡ್ ಔಟ್ ಫ್ರಮ್ ದಿಸ್ ಮೂವಿ ಆಲ್ಸೋ, ವಿಚ್ ಐ ವಾಂಟ್ ಟು ಗಿವ್ ಯು. ಅವ್ರು ಹೇಳಿದ್ದು ಒಂದೇ ಮಾತು, ನೆವರ್ ಗಿವ್ ಅಪ್. ಗಿವಿಂಗ್ ಅಪ್ ಇಸ್ ಸೋ ಈಸಿ. ನೀವು ಯಾವುದೇ ಕಷ್ಟಪಟ್ಟರು ಅಥವಾ ಇನ್ನು ಇಲ್ಲಿವರೆಗೂ ಬಂದಿದೆ ಅಂದರೆ ಈ ಮಾತನ್ನ ಜ್ಞಾಪಕ ಇಟ್ಕೊಳ್ಳಿ, ನೆವರ್ ಗಿವ್ ಅಪ್. ನೀವು ಒಂದು ಉದ್ದೇಶಕ್ಕಾಗಿಯೇ ಈ ವೃತ್ತಿಗೆ ಬಂದಿದ್ದೀರಿ. ಇದರಲ್ಲಿರೋ ಒಳ್ಳೆತನ ಅಥವಾ ಇದರಲ್ಲಿಂದ ಆಗುವ ಪರಿಣಾಮ, ಒಳ್ಳೆಯ ಪರಿಣಾಮಗಳನ್ನೇ ಯೋಚನೆ ಮಾಡ್ತಾಯಿರಿ. ಇಲ್ಲಿ ನೋಡಿದ್ರಿ, ಅವನಿಗೇನು ಸುಲಭವಾಗಿ ಅವನು 140 ಪೌಂಡ್ ತೂಕ ಇಳಿಸ್ಕೊಳಕ್ಕಾಗಲಿಲ್ಲ. ಏನು ಮಾಡಬೇಕಾಯ್ತು? ಬಿದ್ದ, ಎದ್ದ, ಒದೆ ತಿಂದ, ನೋವು ಮಾಡ್ಕೊಂಡ. ಹಾಗೆ ನಿಮಗೂ ಅಷ್ಟೇ ಎಲ್ಲ ಥರದ ಕಷ್ಟ ನಷ್ಟ ಎಲ್ಲ ಬರುತ್ತೆ. ನಾನು ಇದನ್ನು ಸುಮ್ಮನೆ ಥಿಯರಿಗೆ ಹೇಳ್ತಾ ಇಲ್ಲ. ನಾವೊಂದು ಹಳ್ಳಿಗಾಡಿನಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೀನಿ. ಇಲ್ಲಿಂದ ನಾನು ಬೆಂಗಳೂರು, ನಾನು ಒಂದು ಬ್ಯಾಂಕಲ್ಲಿ ಪ್ರೊಬೇಷನರಿ 1983 ಹೇಳ್ತಾ ಇರೋದು, ಒಂದು ಬ್ಯಾಂಕಿನ ಪ್ರೊಬೇಷನರಿ ಆಫೀಸರ್ ಕೆಲಸ ಮಾಡಿ ಟ್ರೈನಿಂಗ್ ಮಾಡಿ 21 ದಿನ ನನಗೆ ಇಲ್ಲಿಂದ ಗಾಂಧಿಧಾಮ್ ಕಣ್ಲಾಗ ಹಾಕಿದರು. ಆಗಿನ ಕಾಲದಲ್ಲಿ ಅಲ್ಲಿಗೆ ಹೋಗಿ ಸೇರ್ಕೋಬೇಕು ಅಂದರೆ 4 ದಿನ ಆಗ್ತಾಯಿತ್ತು ಬೆಂಗಳೂರಿಂದ. ಇಲ್ಲಿಂದ ಬಾಂಬೆಗೆ ಹೋಗಿ, ಬಾಂಬೆಯಿಂದ ಇನ್ನೊಂದು ಟ್ರೈನು 3 ದಿನ ಹೋಗೋದು. ಅದು ಮರಳುಗಾಡಿನಲ್ಲಿ ಹೋಗಿ ನೀರೆಲ್ಲ ತುಂಬಿಸ್ಕೊಂಡು ಕೊನೆಗೆ ಅಲ್ಲಿ ಹೋಗೋದು. ಅಲ್ಲಿ ಹೋಗಿ ನೋಡಿದ ತಕ್ಷಣ ನಾವು ಬೆಂಗಳೂರಿನಲ್ಲಿ ಬೆಳೆದವರು, ಅಲ್ಲಿ ಹೋದರೆ ಎಲ್ಲ ಕಡೆ ಬರೀ ಒಂಟೆ.
ಮರಳುಗಾಡು, ರಾತ್ರಿ 8 ಗಂಟೆ ಆದರೂ ಕತ್ಲೆ ಆಗಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಬ್ಯಾಂಕ್ ಒಳಗಡೆ ಹೋಗಿದ ತಕ್ಷಣ ಅಲ್ಲಿದ್ದ ಮ್ಯಾನೇಜರ್ ಕಾಯ್ತಾ ಇದ್ರು. ಅವ್ರು ರಜಾ ಹಾಕ್ಕೊಂಡಿದ್ರು ಅಲ್ಲಿ LFC ಹೋಗೋಕ್ಕೆ. ಅವ್ರಿಗೆ ಕೊಟ್ಟಿರಲಿಲ್ಲ ಮ್ಯಾನೇಜ್ಮೆಂಟ್ ಪರ್ಮಿಷನ್ನು, ನಿಮ್ಗೆ ಇನ್ಚಾರ್ಜ್ ಯಾರು ಇಲ್ಲ, ನೀವೇ ಇಟ್ಕೋಬೇಕು, ಕೀ ಇಟ್ಕೊಂಡಿದ್ರಂತ. ನಾನು ಹೋಗಿದ ತಕ್ಷಣ ನೀನು ಹೆಂಗೆ ಬಂದೆ, ಏನು ಮಾಡಿದೆ ಅದೆಲ್ಲ ವಿಚಾರಿಸಲಿ, ನನ್ನ ಕೀ ಕೊಟ್ಬಿಟ್ರು. ಅವ್ರು ರಜಾ ಹೋಗ್ಬಿಟ್ರು. 21 ವರ್ಷದ ದಿನ ಟ್ರೈನಿಂಗ್ ಪಡ್ಕೊಂಡಿದ್ದು ನಾವು. ಆಗಿನ್ನೂ ನನಗೆ 21 ವರ್ಷ ಅಷ್ಟೇ ಗುಜರಾತಲ್ಲಿ. ಸೊ ಆ ನಿಟ್ಟಿನಲ್ಲಿ ಹೇಳ್ತೀನಿ, ಆ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದ್ದೆ. ಡೆಲ್ಲಿಲಿ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಬ್ರ್ಯಾಂಚು ನಮ್ಮ ಬ್ಯಾಂಕಿನ, ಅಲ್ಲೂ ಕೆಲಸ ಮಾಡಿ. ಒಂದೇ ಬ್ರ್ಯಾಂಚಿನ ವ್ಯವಹಾರ 20,000 ಕೋಟಿ. ನಾನಿದು ನನ್ನ ಬಗ್ಗೆ ಹೊಗಳ್ಕೊಳಕ್ಕೆ ಹೇಳ್ತಾ ಇಲ್ಲ, ನಿಮ್ಮಲ್ಲಿ ನಾನೇನು ಹೇಳ್ತೀನೋ ಆ ನಂಬಿಕೆ ಬರೋ ನಿಟ್ಟಿನಲ್ಲಿ ಈ ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದೀನಿ. ಅಂದರೆ ಎಲ್ಲೋ ಪುಸ್ತಕ ಓದ್ಕೊಂಬಂದು ನಿಮ್ಮ ಹತ್ರ ನಾನೇನು ಮಾತಾಡ್ತಾ ಇಲ್ಲ. ನಾನೇನು ಮಾಡಿದ್ದೀನಿ, ಏನೇನು ಪರಿಣಾಮ, ಅದು ಟೈಮ್ ಸಾಕಾಗಲ್ಲ. ಬಟ್ ನಂಗೆ ಕೊಟ್ಟಿರೋ ಸಮಯದ ಪರಿಮಿತಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹಂಚ್ಕೊಳ್ತೀನಿ. ಸೊ ವಾಟ್ ಎವರ್ ಐ ಟಾಕ್, ಐ ವಿಲ್ ಟಾಕ್ ಫ್ರಮ್ ದ ಪ್ರಾಕ್ಟಿಕಲ್ ವ್ಯೂ ಪಾಯಿಂಟ್. ಸೊ ಐ ವಾಂಟ್ ಯು ಟು ಬಿ ಅಶ್ಯೂರ್ಡ್. ಸೊ ಡೋಂಟ್ ಗಿವ್ ಅಪ್. ಗಿವಿಂಗ್ ಅಪ್ ಇಸ್ ಈಸಿ. ನಾವು ಓಡ್ ಬಂದ್ಬಿಡ್ಬೋದಾಗಿತ್ತು ಆವಾಗಲೇ, ಬಟ್ ಅದ್ರ ಫಲ ಆಮೇಲೆ ಸಿಗುತ್ತೆ ನಿಮಗೆ. ಕಷ್ಟಪಟ್ಟರೆ ಫಲ ಉಂಟು. ಯಾವುದು ಪ್ರಪಂಚದಲ್ಲಿ ಹಾಗೆ ಸಿಗೋಲ್ಲ ನಮಗೆ. ಕಷ್ಟ ಆಗುತ್ತೆ. ಹೂ ಕೀಳ್ಕೋಬೇಕು ಅಂದರೆ ಮುಳ್ಳ ಮ್ಯಾನೇಜ್ ಮಾಡಲೇಬೇಕು. ಇನ್ನೊಂದು ಮಾತು ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಇವಾಗ ತಾನೇ ನೀವು ಹೇಳಿದ್ರಿ, ಕೈ ತಟ್ಟಿದ್ರಿ, ಐ ವಾಸ್ ವೆರಿ ಹ್ಯಾಪಿ. ಇದನ್ನು ಯಾವಾಗಲೂ ತಿಳ್ಕೊಳ್ಳಿ. ವಿಲಿಯಂ ಶೇಕ್ಸ್ಪಿಯರ್ ಅತ್ಯಂತ ಪ್ರಭಾವಕಾರವಾದ ಡ್ರಾಮ್ಯಾಟಿಸ್ಟು, ರೈಟರು. ಸಿಂಪಲಾಗಿ ಹೇಳ್ಬಿಟ್ಟಿದ್ದಾನೆ ನೋಡಿ ಲೈಫ್ ಫಿಲಾಸಫಿ. ಏನು ಹೇಳ್ತಾನೆ ಇದರಲ್ಲಿ, ಸಾರಾಂಶ ಏನು ಯಾರಾದರೂ ಹೇಳ್ತೀರಾ? ಲೆಟ್ಸ್ ಕೀಪ್ ದಿಸ್ ಇಂಟ್ರಾಕ್ಟಿವ್, ಚಾಟ್ ಮಾಡೋಣ. ಥಿಯರಿ ಇಲ್ಲ, ಇಟ್ಸ್ ನಾಟ್ ಎ ವೆರಿ ಹೆವಿ ಸೆಷನ್ ಫಾರ್ ಯು. ಇದರಲ್ಲಿ ಮೀನಿಂಗ್ ಏನು ಬಂತು? ಆಲ್ ಥಿಂಗ್ಸ್ ಆರ್ ರೆಡಿ ಇಫ್ ಅವರ್ ಮೈಂಡ್ಸ್ ಆರ್. ಸಾಧಿಸಕ್ಕೆ ಏನು ಬೇಕು? ಒಂದೇ ಒಂದು ಮನಸ್ಥಿತಿ, ನಾನು ಮಾಡಬಲ್ಲೆ, ಅವಾಯ್ತು. ಇದರಿಂದ ಏನು ಮಾಡಕ್ಕೆ ಹೋಗ್ತೀರಾ ನೀವು? 100 ಜನದ ಜೀವನ ಉದ್ಧಾರ ಮಾಡ್ತೀರಾ? ನೀವು ಕೊಟ್ಟಿರೋ ಲೋನು ಬರ್ದಲ್ಲೇ ಇರ್ಬೋದು, ತರಲೆ ತಾಪತ್ರೆಗಳಾಗ್ಬೋದು, ಅದು ಇದು ಎಲ್ಲ ಇರುತ್ತೆ. ಕೊನೆಗೆ ದೊಡ್ಡದು, ನೀವು ಜನರ ಜೀವನನ ಬದಲಾಗೋ ಅಥವಾ ಬದಲು ಮಾಡೋ ಶಕ್ತಿ ಹೊಂದಿರೋ ವ್ಯಕ್ತಿಗಳು. ಯು ಆರ್ ಸ್ಪೆಷಲ್ ಇಂಡಿವಿಜುವಲ್ಸ್, ಅದನ್ನು ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ ನಾನು. ಈ 42 ವರ್ಷದ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಟ್ರೈ ಟು ಬ್ರಿಂಗ್ ಮೋರ್ ಪೀಪಲ್ ಆನ್ ಟು ಯುವರ್ ಬ್ಯಾಲೆನ್ಸ್ ಶೀಟ್. ಬಿಸ್ನೆಸ್ ವಿಲ್ ಫಾಲೋ ಆಟೋಮ್ಯಾಟಿಕಲಿ. ನಿಮ್ಮ ಬ್ಯಾಂಕಲ್ಲಿ ಎಷ್ಟೇ ವ್ಯವಹಾರ ಇದ್ದರೂ ಅದನ್ನು ಯಾರು ತಂದು ಕೊಟ್ಟವರು? ಕಸ್ಟಮರ್ಸ್. ಇನ್ನು ಮುಂದಕ್ಕೆ ಹೋಗಬೇಕು ಅಂದರೆ ಅದನ್ನು ತಂದ್ಕೊಡೋರು ಯಾರು? ಕಸ್ಟಮರ್ಸ್ ಅಷ್ಟೇ. ಸೊ ದೇರ್ ಇಸ್ ನೋ ಲೈಫ್ ಫಾರ್ ಎ ಬ್ಯಾಂಕರ್ ವಿತೌಟ್ ಎ ಕಸ್ಟಮರ್. Try to build more people to the balance sheet. Figures will automatically come. Don't worry on the figures, ignoring people. Focus on people, business is secondary. It will automatically come. ಇವತ್ತಿನ ದಿನ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ 136 ಇದೆ. ಬ್ಯಾಂಕಿಂಗ್ ಕ್ಷೇತ್ರದ ಒಟ್ಟು ಬಿಸ್ನೆಸ್ 415 ಲಕ್ಷ ಕೋಟಿ. ಎಲ್ಲ ಬ್ಯಾಂಕ್ ಕೊಡ್ಬೋದು ಅದು. So product differentiation is not possible. Then what is your cutting edge? The cutting edge or the USP for you is people-centric approach. Building trust, developing on it. Okay na? So this is what you will be able to do. So agenda, sannadu ಒಂದು agenda. First of all, you should know the branch. Second one, you should know the staff. You know the area of operation, know the business potential, know the important customers. ಇವತ್ತಿನ ದಿನ ಇದೆಲ್ಲ ತುಂಬ ಸುಲಭ. ನೀವು ಒಂದು ಸಣ್ಣ BI ರನ್ ಮಾಡಿದ್ರೆ ನಿಮ್ಮ ಡೇಟಾಬೇಸಿಂದ ಎಲ್ಲ ಸಿಗುತ್ತೆ ಇವೆಲ್ಲ. Know the targets, know the business plans,
ನೋ ದ ಟೆಕ್ನಾಲಜಿ. ಹಿಂದಿನ ಕ್ಲಾಸು ಟೆಕ್ನಾಲಜಿ ಬಗ್ಗೆನೇ ಆಗಿದೆ, ಅವ್ರು ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ದಾರೆ. ಆದರೆ ಇವತ್ತಿನ ದಿನ ಬ್ಯಾಂಕಿಂಗ್ ಟೆಕ್ನಾಲಜಿ ಎಷ್ಟು ಹಾಸೊಕ್ಕಾಗಿದೆ, ಎಷ್ಟು ಡೆವಲಪ್ ಆಗಿದೆ ಅಂತಂದರೆ, ಇನ್ನು 4-5 ವರ್ಷಕ್ಕೆ ದ ಹ್ಯೂಮನ್ ಇಂಟರಾಕ್ಷನ್ ಇನ್ ಬ್ಯಾಂಕಿಂಗ್ ವಿಲ್ ಬಿ ವೆರಿ ಮಿನಿಮಲ್. ಎವ್ರಿಥಿಂಗ್ ವಿಲ್ ಬಿ ಬೇಸ್ಡ್ ಆನ್ ಟೆಕ್ನಾಲಜಿ. ಮಾಡರ್ನ್ ಟೆಕ್ನಾಲಜಿ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ದ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್, ಬ್ಲಾಕ್ ಚೈನ್ಸ್, ಸ್ಮಾರ್ಟ್ ಕಾಂಟ್ರಾಕ್ಟ್ಸ್, artificial intelligence based on augmented reality, virtual reality, mixed reality. So ಇದೆಲ್ಲ ಅಗೇನ್ ಟೆಕ್ನಾಲಜಿ ಆಗಿರೋದ್ರಿಂದ ಇವೆಲ್ಲನೂ ಎವ್ರಿಥಿಂಗ್ ಈಸ್ ಕಂಟೈನ್ಡ್ ಇನ್ ವಾಟ್ ಈಸ್ ಕಾಲ್ಡ್ ಆಸ್ ದ ಕ್ಲೌಡ್. ಕ್ಲೌಡ್ ಕಂಪ್ಯೂಟಿಂಗ್ ಆಗಲಿ, ಇನ್ನೊಂದು ಕೇಳ್ವಿಪಟ್ಟಿರ್ಬೋದು ನೀವು, IoT. IoT ಏನು ಹೇಳಿ? ಇಂಟರ್ನೆಟ್ ಆಫ್ ಥಿಂಗ್ಸ್. ಅದರಿಂದ ಆಸ್ ಮ್ಯಾನೇಜರ್ಸ್ ಫ್ರಮ್ ದ ಟೆಕ್ನಾಲಜಿ ಪಾಯಿಂಟ್, ಯು ಪ್ಲೀಸ್ ಕೀಪ್ ಇನ್ ಮೈಂಡ್, IoT ಇಂದ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಆಗೋಯ್ತು. ಇವಾಗ IoT ಇಂದ BOTನೂ ಸಾಧ್ಯ, ಬ್ಯಾಂಕಿಂಗ್ ಆಫ್ ಥಿಂಗ್ಸ್. And as a result, banking has been reduced just a service. ಇದೇ ಮುಂದಿನ ಭವಿಷ್ಯ ನಿಮಗೆ, ಬ್ಯಾಂಕಿಂಗ್ ಆಸ್ ಎ ಸರ್ವಿಸ್, BaaS. ಅದ್ರ ಬಗ್ಗೆ ತಿಳ್ಕೊಳ್ಳಿ. ಪ್ಲೀಸ್ ನೋ ಅಬೌಟ್ ದ್ಯಾಟ್. ನನಗೆ ಸಮಯದ ಅಭಾವ ಇದೆ, ಇದೆಲ್ಲ ಹೇಳೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಬೇಕು. BOT, BaaS, IoT, SaaS ಅಲ್ಲಿಂದ ಬಂದಿರೋದು ಇದು ಮುಂದಕ್ಕೆ. ದೆನ್ ಯು ಸ್ಟಾರ್ಟ್ ಆಫ್ ವಿತ್ plain simple AI which is possible from ML, ಆಮೇಲೆ ಡೀಪ್ ಲರ್ನಿಂಗ್ ಅಂತ ಆಗುತ್ತೆ. ಈ ML ಅಲ್ಲಿ 2 ಥರದ ಸರ್ವಿಸ್ ಆಗುತ್ತೆ, ಸೂಪರ್ವೈಸ್ಡ್ ಲರ್ನಿಂಗ್, ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಆಗುತ್ತೆ. ಮೆಷಿನ್ ಲ್ಯಾಂಗ್ವೇಜ್, ML ಅಂದರೆ ಮೆಷಿನ್ ಲ್ಯಾಂಗ್ವೇಜ್, ಅದನ್ನು ಅಡ್ವಾನ್ಸ್ ಮಾಡಿ ಕಂಪ್ಯೂಟರ್ ಸಿಸ್ಟಮೇ ಕಲ್ತ್ಕೊಳ್ಳುತ್ತೆ. ಅದಕ್ಕೆ ಸರಿಯಾಗಿ ಟ್ರೈನ್ ಮಾಡಿ ಸರಿಯಾದ ಮಾಹಿತಿ ಟ್ರೈನಿಂಗ್ ಕೊಟ್ಬಿಟ್ರೆ ಆಮೇಲೆ ಮುಂದಕ್ಕೆ ಅದನ್ನು ಅದೇ ನೋಡ್ಕೊಳ್ಳುತ್ತೆ. ಇನ್ನು ಹೊಸದ ಆಯಾಮಗಳನ್ನ ಅದೇ ಹುಟ್ಟಾಕೊಳ್ಳೋಕ್ಕೆ ಕ್ಷಮತೆ ಅದಕ್ಕಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ DL, ವಿಚ್ ವಿಲ್ ಗಿವ್ ರೈಸ್ ಟು ದ ಫ್ಯಾಂಟಾಸ್ಟಿಕ್ LLM, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಇದ್ರ ಬಗ್ಗೆ ನಾನು ಯಾಕೆ ಹೇಳಿದೆ ಅಂತಂದರೆ, ಬ್ಯಾಂಕಿಂಗ್ ವಿಲ್ ಬಿ ಲಿಮಿಟೆಡ್ ಟು 3 ಎಕ್ಸ್ಪೀರಿಯನ್ಸಸ್: ಸೆನ್ಸಿಂಗ್, seamless and screenless. ಏನು ಹೇಳಿ? ಬ್ಯಾಂಕಿಂಗ್ ವಿಲ್ ಬಿ ಲಿಮಿಟೆಡ್ ಓನ್ಲಿ ಟು 3 ಥಿಂಗ್ಸ್: ಸೆನ್ಸಿಂಗ್, ಸೀಮ್ಲೆಸ್ ಆ್ಯಂಡ್ ಸ್ಕ್ರೀನ್ಲೆಸ್. ಯಾವುದು ಡಿವೈಸ್ ಬೇಡ, ಈ ಥರದ್ದು ಏನೂ ಬೇಡ, ಮೊಬೈಲ್ ಫೋನ್ ಬೇಡ, ಆ್ಯಂಡ್ ಯಾವುದೇ ಪ್ಲ್ಯಾಟ್ಫಾರ್ಮ್ ಮೇಲೂ ಲಾಂಚ್ ಆಗೋ ಇದಿರುತ್ತೆ. ಅದಕ್ಕೆ ಸೀಮ್ಲೆಸ್ಸು. ಸೆನ್ಸಿಂಗ್ ಅಂದರೆ ನೀವು ಹೇಗೆ ಯೋಚನೆ ಮಾಡ್ತೀರೋ ಕಂಪ್ಯೂಟರ್ ಕೂಡ ಯೋಚನೆ ಮಾಡುತ್ತೆ. ಒಬ್ಬ ಸಾಲ್ಗಾರನಿಗೆ ಏನು ಬೇಕು ನೀವು ಹೇಗೆ ಅರ್ಥ ಮಾಡ್ಕೋತೀರೋ ಅದಕ್ಕಿಂತ 1,00,000 ಪಟ್ಟು ಜಾಸ್ತಿ ಇಟ್ ಹ್ಯಾಸ್ ದ ಕೇಪಬಿಲಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನೋ ಟೆಕ್ನಾಲಜಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಟೈಮ್ ಸ್ಪೆಂಡ್ ಮಾಡಿದೆ. ಸೊ AI ಇಸ್ ದ ಇನ್ ಥಿಂಗ್ ಫಾರ್ ಅಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ದಲೆ ಬ್ಯಾಂಕಿಂಗ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ನಾನು ನಿಮ್ಮ ಕಿವಿ ಮಾತು ಏನು ಹೇಳೋದು ಅಂದರೆ, ಎಲ್ಲಾದರೂ ಬರ್ಕೊಳ್ಳಿ, ನಿಮಗೆ ಟೈಮ್ ಆದಾಗ ಮಾಡ್ಕೊಳ್ಳಿ. ಸಣ್ಣದು 1 ತಿಂಗಳದ್ದು 2 ತಿಂಗಳ ಕೋರ್ಸಿನ ಪೈಥಾನ್ ಶುರು ಮಾಡಿ. ಪೈಥಾನ್ ಅಂತ ಒಂದು ಲ್ಯಾಂಗ್ವೇಜ್ ಇದೆ, ಸುಲಭ, ನಾನೇ ಮಾಡಿದ್ದೀನಿ, ಇವೆಲ್ಲ ಖಂಡಿತವಾಗ್ಲೂ ಮಾಡ್ಬೋದು. ಪೈಥಾನ್ ಅಂತ ಒಂದು ಲ್ಯಾಂಗ್ವೇಜ್. ಈ ಹಳೆ ಕಾಲದಲ್ಲಿ ನಮಗೆ ಡಿಗ್ರಿ ಇರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಇರ್ಬೋದು, ಏನೇ ಇದ್ರೂ ಅಡಿಷ್ನಲ್ ಆಗಿ ನಾವೇನು ಕ್ವಾಲಿಫಿಕೇಷನ್ ತಗೋತಾ ಇದ್ವಿ, ಟೈಪ್ ರೈಟಿಂಗು, ಶಾರ್ಟ್ ಹ್ಯಾಂಡು, ಜ್ಞಾಪಕ ಬರುತ್ತಲ್ಲ ನಿಮಗೆಲ್ಲ. ಇವಾಗ ಇವತ್ತಿನ ಪರಿಸ್ಥಿತಿಲಿ ಅದೇ ಥರ ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಎಲ್ಲ ಹೋಯ್ತು. ಹೊಸ ಟೆಕ್ನಾಲಜಿ ಆಯಾಮಗಳನ್ನ ನಾವು ಕಲ್ತ್ಕೋಬೇಕು. ವೈ? ಬಿಕಾಸ್ ಟೆಕ್ನಾಲಜಿ ಈಸ್ ದ ನ್ಯೂ ಆಕ್ಸಿಜನ್. ಇವತ್ತಿನ ದಿನ ಮನುಷ್ಯರಿಗೆ ಟೆಕ್ನಾಲಜಿ ಈಸ್ ದ ನ್ಯೂ ಆಕ್ಸಿಜನ್. ಮತ್ತು ಸೈಬರ್ ಸ್ಪೇಸ್ ಅನ್ನೋದು ಪ್ರಪಂಚದಲ್ಲಿ 4 ಎಲಿಮೆಂಟ್ಸ್ ಆರ್ ದೇರ್ ಆಫ್ ನೇಚರ್. ಪ್ರಕೃತಿಯ 4 ಮೂಲಭೂತ ವಸ್ತುಗಳು ಯಾವುವು? ಎಲಿಮೆಂಟ್ಸ್ ಆಫ್ ನೇಚರ್:
ಗಾಳಿ, ನೀರು, ಬೆಂಕಿ, ಆಕಾಶ. ಇವಾಗ 5th ಸ್ಪೇಸು, ಸೈಬರ್ ಸ್ಪೇಸು. 5ನೇ ಆಯಾಮ ಸೈಬರ್ ಸ್ಪೇಸು. ಇದರಿಂದ ಹೊರಗಡೆ ನಾವು ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು ನೀರಿನಲ್ಲಿ ಇಳಿಲೇಬೇಕಾದ ಪರಿಸ್ಥಿತಿ ಇದೆ. ನೀರಿನಲ್ಲಿ ಇಳಿಬೇಕು ಅಂದರೆ, ಕ್ಷೇಮವಾಗಿರಬೇಕು ಅಂದರೆ ಏನು ಮಾಡಬೇಕು? ಈಜೋದನ್ನು ಕಲ್ತು. ಟೆಕ್ನಾಲಜಿ ಅದೇ ಥರಮ್ಮ. ಬ್ಯಾಂಕಿಂಗ್ ಒಂದು ದೊಡ್ಡ ಸಮುದ್ರ. ಅದನ್ನು ನೀವು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಬೇರೆಯವ್ರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಟೆಕ್ನಾಲಜಿ ಒಂದೇ ಸರ್. ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಇನ್ನೊಂದು ದಿನ ಯಾವತ್ತಾದ್ರೂ ಕ್ಲಾಸ್ ಟೈಮ್ ಸಿಕ್ಕಿದ್ರೆ ಆ ಟೆಕ್ನಾಲಜಿ ಬಗ್ಗೆನೇ ಮಾತಾಡಿ. ನೋ ದ ಕಾಂಪ್ಲೈನ್ಸ್ ಇಶ್ಯೂಸ್. ನಾನು ಆವಾಗಲೇ ಜೋಕಿಗೆ ಹೇಳಿದೆ, ಬ್ಯಾನರ್ ಹಾಕ್ಬಿಟ್ರೆ ಸಾಕು, ಬಿಸ್ನೆಸ್ ಡೆವಲಪ್ಮೆಂಟ್ ತಲೆನೋವೇ ಇಲ್ಲ, ಸುರ್ಕೊಂಬರುತ್ತೆ ಹಂಗೆ ಬಿಸ್ನೆಸ್. ಬಟ್ ಹಂಗೆ ಮಾಡೋಕ್ಕೆ ಸಾಧ್ಯನಾ? ಬಿಕಾಸ್ ಯು ಆರ್ ಎ ಚೈನ್ ಇನ್ ದ ಇಕನಾಮಿಕ್ ಸಿಸ್ಟಮ್. ಒಂದು ಸರಪಳಿ ದ ಸ್ಟ್ರೆಂತ್ ನೋಡೋವಾಗ ಏನು ಹುಡುಕ್ಬೇಕಾಗುತ್ತೆ? ಹೌ ಟು ಫೈಂಡ್ ಔಟ್ ದ ಸ್ಟ್ರೆಂತ್ ಆಫ್ ಎ ಚೈನ್? ನಿಮ್ಮ ಏನೋ ಕಾಮನ್ ಸೆನ್ಸಿಕಲ್ ಅಪ್ರೋಚಿಂದ ಹೇಳಿ. You will agree with me hopefully, a chain is as strong as its weakest link. ವೀಕೆಸ್ಟ್ ಲಿಂಕ್ ಯಾವುದು? ಆ ಕೊಂಡಿಲಿ ಯಾವುದು ವೀಕೆಸ್ಟ್, ಅದನ್ನು ಟಾರ್ಗೆಟ್ ಮಾಡಿದ್ರೆ ಸಾಕು, ಚೈನ್ ಬಂದ್ಬಿಡುತ್ತೆ. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ಲೈಕ್ ಎ ಚೈನ್ ಫಾರ್ ದ ಎಕಾನಮಿ, ದಿ ಫೈನಾನ್ಷಿಯಲ್ ಪೆರಿಮೀಟರ್. ಅದರಲ್ಲಿ ಜನ ಯಾವುದು ವೀಕ್ ಸ್ಪಾಟ್ ಅಂತ ಹುಡುಕ್ತಾರೆ. ಅದ್ರ ಒಳಗಡೆ ಬಂದರೆ ಇಡೀ ವಾತಾವರಣನ ಪೊಲ್ಯೂಟ್ ಮಾಡ್ಬೋದು ಅವರು. ಸೊ ಕಾಂಪ್ಲೈನ್ಸ್ ಇಶ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್. ಬಟ್ ನೀವು ಹಾಗೇನೆ ಧೃತಿಗೆಡೋದೇನು ಬೇಕಿಲ್ಲ, ಟೆಕ್ನಾಲಜಿ ವಿಲ್ ಕಮ್ ಇನ್. ಸೊ ದೇರ್ ಈಸ್ ಅನದರ್ ಟೆಕ್ನಾಲಜಿ ದಟ್ ಐ ವಿಲ್ ಟೆಲ್ ಯು ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಕಾಂಪ್ಲೈನ್ಸ್ ಪಾಯಿಂಟ್ ಆಫ್ ವ್ಯೂ. ರೆಗ್ಟೆಕ್, ರೆಗ್ಯುಲೇಟರಿ ಟೆಕ್ನಾಲಜಿ. ಸೊ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೋಬೇಕು. ಒಂದು ಬ್ರಾಂಚ್ನಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಆರ್ ಅವರ್ ಕೀ ರಿಸೋರ್ಸಸ್. ವಾಟ್ ಆರ್ ಅವರ್ ಕೀ ರಿಸೋರ್ಸಸ್? ನೀವೆಲ್ಲ ಎಷ್ಟು ದಿನ ಆಯಿತು ಬ್ರಾಂಚ್ ಮ್ಯಾನೇಜರ್ ಆಗಿ? ಇತ್ತೀಚೆಗಾಗಿದ್ದೀರಾ? ಆಗಿದ್ದೀರಾ? ಹಲವಾರು ವರ್ಷದಿಂದ ಮಾಡ್ತಾ ಇದ್ದೀರಾ? ಸ್ವಲ್ಪ ಜನ ಹೊಸದಾಗಿ ಸೇರಿದ್ದೀರಾ, ಸ್ವಲ್ಪ ಜನಕ್ಕೆ ಎಕ್ಸ್ಪೀರಿಯನ್ಸ್ ಇದೆ. ಮಿಕ್ಸ್ಡ್ ಬ್ಯಾಚಾ? ಓಕೆ. ಸೊ ಹೊಸಬ್ರು ಹೇಳ್ಬೋದು, ಹಳಬ್ರು ಹೇಳ್ಬೋದು. ವಾಟ್ ಆರ್ ಯುವರ್ ಕೀ ರಿಸೋರ್ಸಸ್? ಇದನ್ನು ನೀವು ಗಣನೆಗೆ ತಗೊಳ್ಳೇಬೇಕು. ಪ್ಲೀಸ್ ಕೀಪ್ ಇನ್ ಮೈಂಡ್, ಯು ಕಾಂಟ್ ಡೂ ದ ಜಾಬ್ ಬೈ ಯುವರ್ ಸೆಲ್ಫ್ ಆಲ್ ದ ಟೈಮ್. ಸಾಧ್ಯನಾ? ಎಲ್ಲ ಕೆಲಸ ಯಾವಾಗಲೂ ನಾವೇ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಂದು ಮೇಣದ ಬತ್ತಿನ ನಾವು ಉರಿಸ್ಬೋದು. ಸಾಮಾನ್ಯಕ್ಕೆ ಒಂದು ಕಡೆ ಉರಿಸೋದು, ಬೆಳಕು ಅಷ್ಟು ಬರುತ್ತೆ. ಮೇಣದ ಬತ್ತಿದು ಇನ್ನೊಂದು ಎಂಡನ್ನು ಉರಿಸಿದ್ರೆ ಬೆಳಕು ಎಷ್ಟಾಗುತ್ತೆ? 2ರಷ್ಟಾಗುತ್ತೆ. ಆದರೆ ಅದ್ರ ಜೀವ ನಮಗೂ ಹಾಗೆ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಹುರುಪಿನಲ್ಲಿ ಓವರ್ ಎಂತೂಸಿಯಾಸಮಲ್ಲಿ ಎಲ್ಲ ಕೆಲಸ ನಾನೇ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದರೆ ಹಾನಿ ಜಾಸ್ತಿ ಆಗುತ್ತೆ ಹೋಗ್ತಾ ಹೋಗ್ತಾ. ಆಮೇಲೆ ನೀವು ಮ್ಯಾನೇಜ್ಮೆಂಟ್ ರೋಲ್ಗೆ ಏನು ನೀವು ಒಂದು ಮಹತ್ವ ಕೊಡೋಕ್ಕಾಗಲ್ಲ. ಒಂದು ಲೀಡರಿನ ಜವಾಬ್ದಾರಿ ಏನು ಅಂತಂದರೆ ತಾನು ಬೆಳ್ಕೊತಾ ತನ್ನ ಸುತ್ತಮುತ್ತಲಿರೋ ಎಲ್ಲ ಜನಗಳ್ನೂ ಬೆಳೆಸೋ ಜವಾಬ್ದಾರಿನೇ ಒಂದು ಲೀಡರ್ಗೆ ಅಥವಾ ಒಂದು ಮ್ಯಾನೇಜರ್ಗೆ. ಸೊ ಪೀಪಲ್ ಡೆವಲಪ್ಮೆಂಟ್ ಇಸ್ ಆಲ್ಸೋ ಎ ವೆರಿ ಬಿಗ್ ರೋಲ್ ದಟ್ ಯು ವಿಲ್ ಪ್ಲೇ. ಸೊ ಕೀ ರಿಸೋರ್ಸಸ್ ಆರ್ ದಿಸ್. ನಿಮ್ಮ ಸ್ಟಾಫ್ ಸ್ಟ್ರೆಂತ್ ಯಾರಿದ್ದಾರೆ, ಅವ್ರಿಗೆಲ್ಲ ಏನೇನು ಪರಿಣಿತಿ ಇದೆ, ವಾಟ್ ಈಸ್ ದೇರ್ ಬ್ಯಾಕ್ ಡ್ರಾಪ್. ಸೊ ದೇ ಆರ್ ಲೈಕ್ ಅವರ್ ಫ್ಯಾಮಿಲಿ ಮೆಂಬರ್ಸ್. ಯು ಆರ್ ದ ಹೆಡ್ ಆಫ್ ಎ ಫ್ಯಾಮಿಲಿ. ಏನೂ ಡಿಫ್ರೆನ್ಸ್ ಇಲ್ಲ. ಮನೆಯಲ್ಲಿ ನೀವು ಜವಾಬ್ದಾರಿ ತಗೊಳ್ತೀರಾ. ಮಕ್ಕಳು 2-3 ಜನ ಇರ್ತಾರೆ, ಏನು ತಮ್ಮ ತಂಗಿರಿರ್ತಾರೆ. ಅವ್ರುಗಳನ್ನ ಹೇಗೆ ನಾವು ಒಂದು ಥರ ಮ್ಯಾನೇಜ್ ಮಾಡ್ತೀವೋ ಅದೇ ರೀತಿ ನೀವು ಸ್ಟಾಫ್ ಮೆಂಬರ್ಸ್ನೂ ಮಾಡಬೇಕು. ಅವ್ರುಗಳು ಯಾವತ್ತಿಗೂ ನಮ್ಮ ವಿರೋಧಿಗಳಲ್ಲ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೇ ಇರುತ್ತೆ. ಅಯ್ಯೋ ನನಗೆ ಮಾತ್ರ ತೊಂದರೆ ಆಯ್ತಲ್ಲ ಅಂದರೆ ಹಿಂಗೆ ನೋಡ್ಕೊಳ್ಳಿ ನಿಮ್ಮ ಕೈ. ಯಾವಾಗಲೂ ಎಲ್ಲ ಬೆರಳು ಒಂದೇ ಸಮಾನ. ಸೊ ನೋ ಯುವರ್ ಸ್ಟಾಫ್ ಸ್ಟ್ರೆಂತ್.
ಅವ್ರಿಗೇನು ಬ್ಯಾಕ್ಗ್ರೌಂಡ್ ಇದೆ, ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇದೆ, ಯಾವ ಏರಿಯಾದಲ್ಲಿ ಅವ್ರನ್ನ ನಾವು ಚೆನ್ನಾಗಿ ಬಳಸ್ಕೋಬೋದು. ದ್ಯಾಟ್ ವಿಲ್ ಆ್ಯಡ್ ಟು ಯುವರ್ ಓವರ್ ಆಲ್ ಸಕ್ಸಸ್. ಸೆಕೆಂಡು, ನಿಮ್ಮ ಬ್ರ್ಯಾಂಚಿನ ಬಗ್ಗೆ ಎಷ್ಟು ವರ್ಷದಿಂದ ಇದೆ, ಎಲ್ಲಿದೆ, ಏನು ಮಾಡ್ತಾ ಇದ್ದಾರೆ, ಎಷ್ಟು ಹೆಸರುವಾಸಿಯಾಗಿದೆ. ಯಾರಾದರೂ ಸರ್ವೆ ಮಾಡಿಸ್ಕೊಂಡಿದ್ದೀರಾ ನಿಮ್ಮ ಬ್ರ್ಯಾಂಚಿನ ಬಗ್ಗೆ? ಒಂದು ಸಣ್ಣ ಸರ್ವೆ ಮಾಡಿ, ನೋಟ್ ಮಾಡ್ಕೊಳ್ಳಿ, ನಿಮ್ಗಾದರೆ ಮಾಡ್ಕೊಳ್ಳಿ. ನಿಮ್ಮ ಬ್ರ್ಯಾಂಚಿನ ಬಗ್ಗೆ ಒಂದು ಸರ್ವೆ ಮಾಡಿಸ್ಕೋಬೇಕು. ಇವಾಗ ಬೇಕಾದಷ್ಟು ಆನ್ಲೈನಲ್ಲಿ ಸರ್ವೆ ಮಾಡೋ ಏಜೆನ್ಸಿ ಸಿಗುತ್ತೆ ವಿತ್ ವೆರಿ ಲಿಮಿಟೆಡ್ ಆರ್ ಕಾಂಪಿಟೇಟಿವ್ ಪ್ರೈಸಸ್. ಮಂಕಿ ಸರ್ವೆ ಅದು ಇದು ಅಂತ ಒಂದು ಸರ್ವೆ ಮಾಡಿಸ್ಕೊಂಡ್ರೆ ಒಳ್ಳೆಯದು. ನಿಮ್ಮ ಬ್ರ್ಯಾಂಚಿನ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಎನ್ವೈರ್ಮೆಂಟ್, ATMs ಆಗಲಿ, ಟೆಕ್ನಾಲಜಿ, ಡಿಜಿಟಲ್ ಬ್ಯಾಂಕಿಂಗ್ ಇನಿಷಿಯೇಟಿವ್ಸ್. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಆವಾಗಲೇ ಹೇಳಿದ್ನಲ್ಲ, ನನ್ನ ಫ್ರೆಂಡು ಮೋಹಿತ್ ಅವ್ರು ಮಾಡ್ತಾ ಇದ್ದಾರೆ ಅದೆಲ್ಲ. ಹಾಗಾಗಿ ನಿಮ್ಗಳಿಗೂ ಸಾಧ್ಯ ಅದೆಲ್ಲ, ಎಲ್ಲ ಕಡೆನೂ ಬಂದೇ ಬರುತ್ತವೆಲ್ಲ. ಟೆಕ್ನಾಲಜಿ ಇಲ್ದಲೇ ಯಾರೂ ಲಾರ್ರಿ. ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಇಸ್ ದ ನ್ಯೂ ಆಕ್ಸಿಜನ್. ಸೊ ಡಿಜಿಟಲ್ ಬ್ಯಾಂಕಿಂಗ್ ಇನಿಷಿಯೇಟಿವ್ಸ್ ಆಗಲಿ, ಟೆಕ್ನಾಲಜಿ ಇಶ್ಯೂ ಆಗಲಿ, ನೀವು ಸೀರಿಯಸ್ ಆಗಿ ತಗೊಳ್ಲೇಬೇಕು. ದೆನ್ ನೀವೇನು ಸಾಧಿಸಿದ್ದೀರಿ ಅನ್ನೋದು ಭಾಳ ಮುಖ್ಯ ನಿಮಗೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಯಾವಾಗಲೂ ಬರೀ ನೆಗೆಟಿವ್ ಸೈಡೇ ನೋಡ್ತಾ ಇರಬೇಡಿ. ನಾನು ಎಷ್ಟು ಜನಕ್ಕೆ ಸಾಲ ಕೊಟ್ಟು ಅವ್ರ ಜೀವನ ಉದ್ಧಾರ ಆಗಿದೆ ಅನ್ನೋ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಧೀರುಭಾಯ್ ಅಂಬಾನಿ 1972ರಲ್ಲಿ ಒಬ್ಬ ಸಾಮಾನ್ಯ ಪೆಟ್ರೋಲ್ ಪಂಪ್ ಅಟೆಂಡೆಂಟು ಕಾರಣಾಂತರಗಳಿಂದ MNL ಕೆಲಸ ಮಾಡ್ತಾ ಇದ್ರು. ಅವರು ಕಾರಣಾಂತರಗಳಿಂದ ಇಂಡಿಯಾಗೆ ಬರಬೇಕಾಯ್ತು, ಗುಜರಾತ್ನವರು. ಸಂಸಾರ ನಡೆಸೋಕ್ಕೆ ಅವ್ರೇನು ಬಿಸ್ನೆಸ್ ಮಾಡ್ತಾಯಿದ್ರು, ಹೋಲ್ಸೇಲ್ ಮಾರ್ಕೆಟಿಂದ ನೈಲಾನ್ ಲೂಪ್ನ ತಗೊಂಡು ಹೆಗಲ ಮೇಲೆ ಹೊತ್ಕೊಂಡು ಅಂಗಡಿಯಿಂದ ಅಂಗಡಿಗೆ ಮಾರ್ತಾಯಿದ್ರು. ಆದರೆ ಅವ್ರ ಹಿಂದೆ ಇದ್ದಿದ್ದ ಫೋಕಸ್ಸು, ಪರಿಶ್ರಮನ ಒಬ್ಬರು ನರೇಂದ್ರ ಕಾಮತ್ ಯಾರು ಆಶ್ರಮ್ ರೋಡ್ ಅಹಮದಾಬಾದ್ ಸಿಂಡಿಕೇಟ್ ಬ್ಯಾಂಕ್ನವರು ಐಡೆಂಟಿಫೈ ಮಾಡಿ ಅವ್ರಿಗೆ ಬರೀ ಒಂದು 10,000 ರೂಪಾಯಿ ಓವರ್ ಡ್ರಾಫ್ಟ್ ಕೊಟ್ಟರು. 10,000 ರೂಪಾಯಿ ಯಾಕೆ ಕೊಟ್ಟರು ಅಂದರೆ ಅವ್ರ ಸಂಬಳ ಅಷ್ಟು ಬರ್ತಿತ್ತೋ ಅಥವಾ ಒಂದು 2-3 ತಿಂಗಳಿನ ಸಂಬಳನ ಏನದು, ಇಷ್ಟು ಹೋದರೂ ಪರವಾಗಿಲ್ಲ, ಆದರೆ ಇವನ ಬಗ್ಗೆ ನನಗೆ ನಂಬಿಕೆ ಇದೆ ಅಂತ ಕೊಟ್ಟರು. ಆ 10,000 ಇವತ್ತಿನ ದಿನ ಏನಾಗಿದೆ? ಎಷ್ಟು ಮನೆ ಉದ್ಧಾರ ಮಾಡಿದೆ ಅದು. ರಿಲಯನ್ಸ್ ಇಸ್ ದ ಬಿಗ್ಗೆಸ್ಟ್ ಕಾರ್ಪೊರೇಷನ್. ವೈ ರಿಲಯನ್ಸ್ ಬಿಕೇಮ್ ಎ ಬಿಗ್ಗೆಸ್ಟ್ ಕಾರ್ಪೊರೇಷನ್? ಬಿಕಾಸ್ ಆಫ್ ಎ ಬ್ಯಾಂಕರ್. ಸೊ ನೀವು ಈ ಥರ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಆದರೆ ತಿಳ್ಕೋಬೇಕು, ಜನರ ನಾಡಿನ ನೀವು ಬಲ್ಲವರಾಗಿರಬೇಕು. ಫೈಂಡ್ ಔಟ್ ಹೂ ಇಸ್ ಗುಡ್, ಹೂ ಇಸ್ ಡಿಸರ್ವಿಂಗ್, ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅವ್ರಿಗೆ ಹಣ ಕೊಡಬೇಕು, ಸಮಯಕ್ಕೆ ಸಹಾಯ ಮಾಡಬೇಕು. ದೇ ವಿಲ್ ರೀಪೇ ಯು ಮೆನಿ ಫೋಲ್ಡ್. ಲಾಯಲ್ಟಿ ಬರುತ್ತೆ. ಹಾಗೆ ಯುವರ್ ಅಕಾಂಪ್ಲಿಷ್ಮೆಂಟ್ಸ್. ಒಂದು ಇದರಲ್ಲಿ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಟಚ್ ಕೊಡ್ತೀನಿ. ಆ್ಯಸ್ ಮ್ಯಾನೇಜರ್ಸ್ ಯು ಹ್ಯಾವ್ ಟು ಫೋಕಸ್ ಆನ್ ದೀಸ್ 4 ಏರಿಯಾಸ್. ನಿಮ್ಮಂದ್ರೇನು? ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ಏನಿದ್ರ ಅರ್ಥ? ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತಂದರೆ ನಿಮ್ಮ ಪ್ರೊಡಕ್ಟಿವಿಟಿಯ ಒಂದು ಅತ್ಯಂತ ಮುಖ್ಯವಾದ ಅಂಶ. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್? 2 ಹೆಡ್ ಎಕ್ಸ್ಪೆಂಡಿಚರ್: ಇಂಟ್ರೆಸ್ಟ್ ಇನ್ಕಮ್, ನಾನ್ ಇಂಟ್ರೆಸ್ಟ್ ಇನ್ಕಮ್. ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್, ನಾನ್ ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್. ನಿಮ್ಮ ಪ್ರಾಫಿಟ್ಟು, ಅಳಿವು ಉಳಿವು, ಮುಂದಿನ ಬೆಳವಣಿಗೆ ಎಲ್ಲ ಈ 4 ಹೆಡ್ಡಲ್ಲೇ ಹುದುಗಿದೆ, ಇದರಲ್ಲೇ ಅಡಗಿದೆ. So the first point is I have to keep my spread healthy. How will I keep my spread healthy? Take care of the quality of assets. ಸೊ ಈಗ ಇನ್ನೊಂದು ಕ್ವೆಶ್ಚನ್. ನಾವು ಡಾಕ್ಟ್ರುಗಳ ಹತ್ರ ಎಲ್ಲ ಹೋಗ್ತೀವಿ, ಆಗಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊತೀವಿ. ನಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ಲ ಇಲ್ವಾ ಅಂತ ಡಾಕ್ಟ್ರ್ ಹೆಂಗೆ ಹೇಳ್ತಾರೆ? ಓದಿರ್ತಾರೆ. ಸರಿ, ವೆರಿ ಗುಡ್ ಆನ್ಸರ್, ವೆರಿ ಗುಡ್ ಆನ್ಸರ್. ಆದರೆ ಸುಮ್ಮನೆ ಹಾಗೆ ಹೇಳ್ಬಿಡ್ತಾರಾ ಅಥವಾ ಯಾವುದನ್ನ ಕಂಪೇರ್ ಮಾಡ್ಕೊಂಡು ಹೇಳ್ತಾರಾ? ಅಲ್ಲ, ಯಾವುದೋ ಒಂದು ಸ್ಟ್ಯಾಂಡರ್ಡ್ ಕಂಪೇರ್ ಮಾಡ್ತಾರಲ್ವಾ, ಆ ಸ್ಟ್ಯಾಂಡರ್ಡ್ ಏನು? 120/80.
ಡಯಾಸ್ಟಾಲಿಕ್ಕು ಸಿಸ್ಟಾಲಿಕ್ಕು 120/80 ಇದ್ರೆ ಒಂದು ವ್ಯಕ್ತಿಯ ಬ್ಲಡ್ ಪ್ರೆಷರು ನಾರ್ಮಲ್. 150/120 ಇದ್ರೆ ಹೈ ಬ್ಲಡ್ ಪ್ರೆಷರ್. 80/60 ಇದ್ರೆ ಲೋ ಬ್ಲಡ್ ಪ್ರೆಷರ್. ಅಂದ್ರೆ ಬ್ಲಡ್ ಪ್ರೆಷರ್ ಮೆಷರ್ ಮಾಡೋಕ್ಕೆ ಒಂದು ಮಾಪನ ದಂಡ ಇರುತ್ತೆ. ಎಕ್ಸಾಂಪಲ್ ಕೊಟ್ಟೆ ಅದು. ಹಾಗೇನೆ ನಿಮಗೆ 4 ಮಾಪಕ ದಂಡ ಇವತ್ತು ಹೇಳ್ತೀನಿ, ನೀವು ರಿಟೈರ್ ಆಗೋವರೆಗೂ ಇದನ್ನು ಮರಿಬೇಡಿ. ಫಸ್ಟ್ ಒನ್, ನಿಮ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ಅದು ಒಳ್ಳೆ ಬ್ಯಾಂಕ್ಗೆ 4% ಇರಬೇಕು ಮಾಪಕ ದಂಡ. ಅಂದ್ರೆ ಅರ್ಥ ಏನು? 4ಕ್ಕಿಂತ ಕಮ್ಮಿ ಇದ್ದರೆ ನಿಮಗೆ ಇಂಪ್ರೂವ್ಮೆಂಟ್ಗೆ ಅವಕಾಶ ಇದೆ. 4ಕ್ಕಿಂತ ಅಥವಾ 4ಕ್ಕೆ ಹತ್ತಿರ ಇದ್ದು ಅಥವಾ 4ಕ್ಕಿಂತ ಜಾಸ್ತಿ ಇದ್ದರೆ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ, ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. 4% ಫಸ್ಟು ನಿಮ್ಮ ಬ್ಯಾಂಕ್ಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ, ಆಮೇಲೆ ನಿಮ್ಮ ಇಂಡಿವಿಜುವಲ್ ಶಾಖೆಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಓವರಾಲ್ ಹೆಡ್ ಆಫೀಸ್ ಏನು ಇದೆ ಫಿಗರ್ಸು 4% ಇದ್ದು ನಿಮ್ಮ ಶಾಖೆಯಲ್ಲಿ 3% ಇದ್ರೆ ನಿಮ್ಗೇನು ಸಿಗ್ನಲ್ಲು? ನಿಮ್ಮ ಬ್ರ್ಯಾಂಚು ಹೆಡ್ ಆಫೀಸಿನ ಮೇಲೆ ಭಾರವಾಗಿದೆ. ಯಾರ ಹತ್ರ ಆದರೂ ಈ ಮಾತು ಹೇಳಿಸ್ಕೊಳಕ್ ನಿಮ್ಗೆ ಇಷ್ಟ ಆಗುತ್ತಾ? ಹಾಗೆ ಟಚ್ ನಾನು ಕೊಡ್ತಾರೆ. ನಾನು ಯಾರಿಗೂ ಕಮ್ಮಿ ಇಲ್ಲ, ನನ್ನಿಂದ ಯಾಕೆ ಹೆಡ್ ಆಫೀಸ್ಗೆ ಭಾರ ಆಗಬೇಕು. ಫೋಕಸ್ ನಿಮ್. ಎರಡನೇದು ಕಾಸ್ಟ್ ಟು ಇನ್ಕಮ್. ಯಾಕೆ ನೀವು ಅದು ನೋಡ್ಕೊ. ಲಾಸ್ಟ್ ಒನ್ ಈಸ್ ರಿಟರ್ನ್ ಆನ್ ಈಕ್ವಿಟಿ. ನಿಮ್ಮಲ್ಲೆಲ್ಲ ಶೇರ್ ಹೋಲ್ಡರ್ಸ್ ಇದ್ದೀರಿ ಅಲ್ವಾ? ಶೇರ್ ಹೋಲ್ಡರ್ಸು ಯಾಕೆ ಹಣ ಹೂಡ್ತಾರೆ? ಡಿವಿಡೆಂಡ್ ಬೇಕು. ಡಿವಿಡೆಂಡ್ ನೀವು ಕೊಡಬೇಕಾದ್ರೆ ಮೊದಲನೇ 3 ಆಗಲೇಬೇಕು. ಇಲ್ಲರಿ ಎಲ್ಲಿಂದ ತಂದು ಕೊಡ್ತೀರಾ? ನಿಮ್ಮಿರ್ಬೇಕು ಚೆನ್ನಾಗಿ. ಕಾಸ್ಟ್ ಟು ಇನ್ಕಮ್ ವಿದಿನ್ ಕಂಟ್ರೋಲ್ ಆ್ಯಂಡ್ ರಿಟರ್ನ್ ಆನ್ ಆಸೆಟ್. ಇದು 3 ಇದ್ರೆ ರಿಟರ್ನ್ ಆನ್ ಈಕ್ವಿಟಿ ಆಗಲಿ ತನಗೆ ತಾನೆ, ಅಥವಾ ನಮ್ಮ EPS ಅಂತಾರೆ. ಏನು EPS ಅಂದರೆ ಅರ್ನಿಂಗ್ ಪರ್ ಶೇರ್. ನೀವು ಕಾಯೋದು ಅದಕ್ಕೋಸ್ಕರನೇ. ಡಿವಿಡೆಂಡ್ ಬೇಕು, ನೀವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಬೇಕು. ಹಾಗಾಗಿ ಅದಾಗುತ್ತೆ, ಇಲ್ದಿರ ಹಾಕಲ್ಲ. ದಟ್ ಇಸ್ ಹೌ ದಿಸ್ ವೆರಿ ಇಂಪಾರ್ಟೆಂಟ್. ಸೊ ಇದು 4 ದಯವಿಟ್ಟು ತಿಳ್ಕೊಳ್ಳಿ. ದೆನ್ ಪರ್ ಎಂಪ್ಲಾಯಿ ಬಿಸ್ನೆಸ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬಿಸ್ನೆಸ್ ತರೋದು ಬ್ರಾಂಚ್ ಮ್ಯಾನೇಜರ್ ಒಬ್ಬರದೇ ಹೊಣೆಗಾರಿಕೆ ಅಲ್ಲ. ನೀವು ನಿಮ್ಮ ಸ್ಟಾಫ್ ಮೆಂಬರ್ಸ್ನ ಎನ್ಕರೇಜ್ ಮಾಡಬೇಕು. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ. ನಿಮಗೊಂದು ಸವಾಲು ಕೊಡ್ತೀನಿ. ನಿಮ್ಮಲ್ಲಿ ಎಷ್ಟು ಜನ ಮ್ಯಾನೇಜರ್ಗಳು ನಿಮ್ಮ ಬಂಧು ಬಾಂಧವರು, ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಕ್ಲೋಸ್ ಫ್ರೆಂಡ್ಸ್ನ ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಹೋಲ್ಡರ್ಸ್ ಆಗಿ ಮಾಡಿದ್ದೀರಿ? ಅಲ್ಲಿಂದ ಸ್ಟಾರ್ಟ್ ಮಾಡಿ. 4-5 ಜನನೇ ಕೈ ಎತ್ತಿದ್ದು, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಈ ಸರ್ಕಲ್ ಎನ್ಲಾರ್ಜ್ ಮಾಡ್ಕೋತಾ ಹೋಗಿ. ವಾಟ್ ಈಸ್ ದ ಅಡ್ವಾಂಟೇಜ್? ನಿಮಗೆ ಗೊತ್ತಿರೋರೇ ನಿಮ್ಮ ಗ್ರಾಹಕರಾಗ್ತಾರೆ. ದೆನ್ ಮಲ್ಟಿಪ್ಲೇಯರ್ ಎಫೆಕ್ಟ್. ಇದು ಮೋಸ ಮಾಡೋರೇ ಕಂಟೇಜಿಯನ್ ಮಾಡ್ತಾರೆ. ಕರೆಕ್ಟಾ? ಈ ಚೈನ್ ಅಂತ ಕೇಳಿದಿರಲ್ವಾ? ಅದನ್ನ ನೀವೇ ಮಾಡಿಸ್ಬೋದು, ಹುಟ್ಟಾಕಿಸ್ಬೋದು. ಇದನ್ನು ಟ್ರೈ ಮಾಡಿ. ಸೊ ದೀಸ್ ಆರ್ ಟ್ಯಾಕ್ಟಿಕ್ಸ್. ನಾನು ಹೇಳಿದಾಗೆ ನಾವು ಮಾಡಿರೋದನ್ನೇ ಹೇಳ್ತಾ ಇದ್ದೀವಿ, ಸುಮ್ಮನೆ ಪುಸ್ತಕದ ಬದನೆಕಾಯ. ಸೊ ಪರ್ ಎಂಪ್ಲಾಯಿ ಬಿಸ್ನೆಸ್ ಶುಡ್ ಇನ್ಕ್ರೀಸ್ ದ್ಯಾಟ್. ಯಾವುದೇ ಎಂಪ್ಲಾಯಿ ಯಾವುದೇ ಬಿಸ್ನೆಸ್ನ ತಗೊಂಬಂದ್ರು ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಡಿ. ಹೋಗ ನಿನ್ಗೇನು ಗೊತ್ತಿದೆ ಅಂತ ಅನ್ಬಾರ್ದು. ಆಯ್ತಾ, ತಗೊಂಬಂದಿದ್ದೀರಾ, ಅದು ಏನು ಒಳ್ಳೇದ ಕೆಟ್ಟದ ಕೂಲಂಕುಷವಾಗಿ ಕೂತ್ಕೊಂಡು, ಸಪೋಸ್ ನೀವು ಕೊಡೋಕ್ಕಾಗಲ್ಲ ಅಂತಂದರೆ ನಿಮ್ಮ ಬ್ಯಾಂಕಿನ ಚೌಕಟ್ಟಿನೊಳಗೆ ಅವ್ರಿಗೆ ಅದನ್ನು ಅರ್ಥ ಮಾಡಿಸ್ಕೊಡ್ಬೇಕಾಗುತ್ತೆ. ಆ ಜವಾಬ್ದಾರಿ ನಿಮ್ಮದು. ಆವಾಗ ಅವ್ರಿಗೆ ಏನು ಬರುತ್ತೆ ಒಂದು ನಂಬಿಕೆ. ನೀವೇ ಆ ಎಂಪ್ಲಾಯಿ ಶೂಸಲ್ಲಿ ಹೋದರೆ ಆ ದೃಷ್ಟಿಕೋನ ನಿಮಗೆ ಬರುತ್ತೆ. ಓಹ್, ನಮ್ಮ ಮ್ಯಾನೇಜರು ನಾವು ಹೇಳೋ ಮಾತಿಗೆ ಬೆಲೆ ಕೊಡ್ತಾರೆ, ಅವ್ರು ಯಾವಾಗ ಆಗಲ್ಲ ಅಂತಾರೆ, ಅದು ನಿಜಾನೇ ಇರಬೇಕು. ಆ ಥರ ಒಂದು ನಂಬಿಕೆನ ನೀವು ನಿಮ್ಮ ಸ್ಟಾಫ್ ಮೆಂಬರ್ಸ್ ಮೇಲೆ ಹುಟ್ಟಾಕ್ಬೇಕು. ಎಂಪ್ಲಾಯಿ ಪರ್ ಬಿಸ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಒಬ್ಬರೇ ತರೋಕ್ಕಾಗಲ್ಲ. ನಾನು ಮೊಂಬತ್ತಿ ಉದಾಹರಣೆ ಯಾವಾಗಲೇ ಹೇಳಿದ್ದೀನಿ. ಆ್ಯಂಡ್ ದ ಫೀಲಿಂಗ್ ಆಫ್ ಬೀಯಿಂಗ್ ಇನ್ಕ್ಲೂಡೆಡ್. ಅವರು ಸುಮ್ಮನೆ ಬಂದು ಹೋಗೋರಲ್ಲ, ಪ್ಯಾಸೆಂಜರ್ಗಳಲ್ಲ. ಅವ್ರಿಗೂ ಬ್ಯಾಂಕಲ್ಲಿ ಸ್ಟೇಕ್ ಇದೆ, ಅವರು ಕಾಂಟ್ರಿಬ್ಯೂಟ್ ಮಾಡಬೇಕು.
ಆ ಬಿಲಾಂಗಿಂಗ್ನೆಸ್ನ ಹುಟ್ಟಾಕೋ ಜವಾಬ್ದಾರಿ ನಿಮ್ಮದು. ದೆನ್ ಪರ್ ಎಂಪ್ಲಾಯಿ ಪ್ರಾಫಿಟ್, ಇದು ಒಂದು ಕಾಂಪಿಟೇಷನ್ ಮಾಡ್ಬೋದು ನೀವು. ನಾವುಗಳು ಕೆಲಸ ಮಾಡುವಾಗ ಐ ಥಿಂಕ್ ಯು ಮಸ್ಟ್ ಆಲ್ಸೋ ಬಿ ಡೂಯಿಂಗ್. ಒಂದು ಎಂಪ್ಲಾಯಿ ಒಂದು ದಿನದ ಸ್ಯಾಲ್ರಿ ಎಷ್ಟು ಲೆಕ್ಕ ಹಾಕಿ ಆ ಎಂಪ್ಲಾಯಿ ಅವತ್ತಿನ ದಿನ ಅವ್ರ ಸ್ಯಾಲ್ರಿನ ಅರ್ನ್ ಮಾಡಿದಾರ ಇಲ್ವಾ ಅನ್ನೋ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ಬೋದು. ತಾನೇ ಕಾಸ್ಟ್ ಇನ್ಕಮ್ ಆಗಲಿ ಇವೆಲ್ಲ ಇಂಪ್ರೂವ್ ಆಗೋಗುತ್ತೆ. ಸರ್ ಅದನ್ನು ಹೇಳ್ತೀನಿ, ನಾನು ಮರ್ತಿಲ್ಲ, ನೀವು ಕೇಳಿದ್ದೀನಿ ಹೇಳ್ತೀನಿ. ಅವಾರ್ಡ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ನೀವು ಮಾಡಿರೋದಾಗಲಿ, ನಿಮ್ಮ ಸ್ಟಾಫ್ ಮೆಂಬರ್ಸ್ ಆಗಿರೋದ್ರಲ್ಲಿ ಇಷ್ಟಾಗಿರೋದನ್ನ ಇಷ್ಟು ಮಾಡಬೇಕು, ಒಳ್ಳೆಯದನ್ನು. ನಾವು ಕೆಟ್ಟದ್ದನ್ನು ಅದು ಮಾಡ್ತೀವಿ, ಇಷ್ಟಾಗಿರೋದನ್ನ ಇಷ್ಟು ಮಾಡ್ತೀವಿ. ಕೆಟ್ಟದ್ದನ್ನು ಎಷ್ಟು ಸುಲಭವಾಗಿ ಮಾಡ್ತೀವೋ ಒಳ್ಳೆಯದನ್ನು ಕಷ್ಟಪಟ್ಟು ಮಾಡಬೇಕು. ಇನ್ನೊಬ್ಬರನ್ನ ಹೊಗಳ್ಬಿಟ್ರೆ ನಮ್ಗೆ ಹೊಟ್ಟೆ ಉಳ್ದೀವಿ. ನಮ್ಮವ್ರೆ, ನಮ್ಮ ಬ್ಯಾಂಕ್, ನಮ್ಮ ಶಾಖೆ, ಯುವರ್ ಸಿಗ್ನಿಫಿಕೆಂಟ್ ಚಾಲೆಂಜಸ್ ಆಪರೇಷನ್ಸ್, ದುಡ್ಡಿನ ಬಂದೋಬಸ್ತು, ಬ್ಯಾಂಕಿನ ಬಂದೋಬಸ್ತು, ಎಂಪ್ಲಾಯೀಸ್ ಬಂದೋಬಸ್ತು, ಗ್ರಾಹಕರ ಬಂದೋಬಸ್ತು, ಫಿಸಿಕಲ್ ಸೆಕ್ಯೂರಿಟಿ, ಡಿಜಿಟಲ್ ಸೆಕ್ಯೂರಿಟಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸೆಕ್ಯೂರಿಟಿ, ಇದೆಲ್ಲ ಆಪರೇಷನ್ಸ್ ಸರಿಯಾಗಿ ನೀವು ಮ್ಯಾನೇಜ್ ಮಾಡದೆ ಹೋದರೆ ಯು ವಿಲ್ ರನ್ ಟು ವಾಟ್ ಈಸ್ ಕಾಲ್ಡ್ ಆಸ್ ಆಪರೇಷನಲ್ ರಿಸ್ಕ್. ಆಪರೇಷನಲ್ ರಿಸ್ಕ್ ಅಂದರೆ ಏನು ಅಂತಂದರೆ ನಿಮ್ಗೆ ಇಷ್ಟ ಇದ್ರೆ ಬರ್ಕೋಬೋದು. ಫೇಲ್ಯೂರ್ ಇನ್ ಪ್ರಾಸೆಸಸ್, ಪೀಪಲ್, ಪ್ರಾಡಕ್ಟ್ಸ್ ಆ್ಯಂಡ್ ಪ್ರೊಸೀಜರ್ಸ್. 4 P's. Products, procedures, people and policies. 4 P's. ಇದನ್ನ ನಾವು ಕೇಳ್ಕೋಬೇಕು. ಹಾಂ, ಸೊ ಆಪರೇಷನ್ಸ್ ಹೇಗಾಗುತ್ತೆ? ಆಪರೇಷನ್ಸ್ ರಿಸ್ಕ್ ಮ್ಯಾನೇಜ್ಮೆಂಟು ಈಸ್ ದಿ ಕೋರ್ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಬ್ರಾಂಚ್ ಮ್ಯಾನೇಜರ್.